ನಮಸ್ಕಾರ. ನಾವಿವತ್ತು ಎಲ್ಲಿದ್ದೀವಿ ಅಂದ್ರ ಹುಬ್ಬಳ್ಳಿ ಒಳಗಿದ್ದೀವಿ. ಸೊ ಇದು ಹೊಸೂರು ರೋಡ್ ಎಷ್ಟು ಚಂದಾಗಿ ರೆಡಿ ಮಾಡ್ಯಾರ ನೋಡ್ರಿ. ಇದು ನಮ್ಮ ಹುಬ್ಬಳ್ಳಿ ಗಣಪತಿ ಸ್ಪೆಷಲ್ ಎಫೆಕ್ಟ್ ಶೋ. ಬರೀ ಗಣಪತಿ ದರ್ಶನಕ್ಕೆ ಇವೆಲ್ಲ ರಾತ್ರಿ 10:30 ಆಗ್ಯದ. ಹೆವಿ ರಶ್ ಅದ ಎಲ್ಲಾ ಕಡೆ. ಅಲ್ಲಿ ಹುಬ್ಬಳ್ಳಿಗೆ ರಾಜಾದ ರಶ್ ಇಲ್ಲಿಂದ ಕಾಣಿಸ್ತದೆ. ಆಕ್ಚುಲಿ ಅಲ್ಲಿ ಗಾಡಿ ತಗೊಂಡು ಹೋಗ್ಬೇಕು ಬೇಡ ಅಂತಾನೆ ನಮ್ಗೆ ಯಾಕೋ ನಮ್ದು ಫ್ಲಾಪ್ ಶೋ ಆಗೋಂಗ್ ಕಾಣಿಸ್ತದ. ಇಲ್ಲ ಇಲ್ಲ, ದರ್ಶನ ಮಾಡಿಸ್ತಾನ ಗಣಪತಿ, ಡೋಂಟ್ ವರಿ. ಮಾಡಿಸ್ತಾನ 3 ಗಂಟೆ 4 ಗಂಟೆಗೆ. ಇದು ಹೊಸವಾಗ್ಯದ ಗೋಕುಲ್ ರೋಡ್ದಾಗ, ಹೊಸ ಬಸ್ ಸ್ಟ್ಯಾಂಡ್ ಮುಂದೆ. ಇದು ಹೊಸದಾಗ್ಯದ. ಇದು ನಮ್ ಗೋಕುಲ್ ರೋಡ್ ಹೆಂಗ ಕಾಣಿಸ್ತದ ನೋಡ್ರಿಪ್ಪ. ಏನ್ ಮಸ್ತ್ ಮಾಡ್ಯಾರ. ಮುಂದ್ ಹೋದಾಗ ಮತ್ತೆ ಕೆಡಿಸ್ಯಾರ, ಯಾಕಂದ್ರೆ ಫ್ಲೈಓವರ್ ಮಾಡಿದಾರ. ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಎಲ್ಲಿದ್ದೀವಿ ಅಂದ್ರ ಹುಬ್ಬಳ್ಳಿ ಒಳಗಿದ್ದೀವಿ. ನಾವು ಗಣಪತಿ ನೋಡ್ಲಿಕ್ಕೆ ರಾತ್ರಿ 10 ಗಂಟೆ ಆಗ್ಯದ ಮನೆ ಬಿಟ್ಟಿವಿ. ನಮ್ಮ ಹುಬ್ಬಳ್ಳಿ ಗಣಪತಿ ಅಂದ್ರ ಭಾರಿ ಫೇಮಸ್. ಹುಬ್ಳಿಚ ರಾಜ, ಹುಬ್ಳಿಚ ಮಹಾರಾಜ ಅಂತೇಳಿ ಈಗ ರಗಡ್ ಗಣಪತಿಗಳು ಇರ್ತಾವ. ನಾವೀಗ ಗೋಕುಲ್ ರೋಡ್ ಇದ್ವಿ. ಸೊ ಈಗ ಹೋಗೋದ್ರಿಂದ ಏನ್ ಫಾಯ್ದಪ್ಪ ಅಂತಂದ್ರ, ಬಹಳ ಮಂದಿ ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಬೇರೆ ಊರಿಂದ ಬಂದಿರ್ತಾರ. ನಮ್ಮ ಊರಿನ ಗಣಪತಿಗಳನ್ನ ನೋಡ್ಲಿಕ್ಕೆ ಸಿಕ್ಕಾಪಟ್ಟೆ ಕ್ಯೂ ಇರ್ತದ, ಶೋಸ್ ಗಳು ಇರ್ತಾವ. ಬಟ್ ನಾವು ಅದನ್ನೆಲ್ಲ ಮಿಸ್ ಮಾಡ್ಕೋತೀವಿ. ಅದನ್ನೆಲ್ಲ ತಪ್ಪಿಸ್ಬೇಕು ಅಂದ್ರೆ ಇಷ್ಟೊತ್ತಿಗೆ ನೋಡ್ಬೇಕಾಗ್ತದೆ. ಶೋಗೆ ಏನಿರಂಗಿಲ್ಲ, ಬಟ್ ನಾವು ಗಣಪತಿ ನೋಡೋ ನಮ್ ಚಟ. ನನ್ನ ಹೆಂಡತಿ, ನಾನು ಸಣ್ಣಕ್ಕೆ ಇದ್ದಾಗ ಧಾರವಾಡಿಂದ ಬರ್ತಿದ್ದೆ ಗಣಪತಿ ನೋಡ್ಲಿಕ್ಕೆ. ಫ್ಯಾಮಿಲಿ ಎಲ್ಲ ಹಿಂಗ ರಾತ್ರಿ ಇಷ್ಟ ಗಂಟೆಗೆ ಹೊರಡ್ತಿದ್ವಿ, ಗಾಡಿ ತಗೊಂಡು ಫ್ಯಾಮಿಲಿ ಎಲ್ಲಾ ಗಣಪತಿ ನೋಡ್ಲಿಕ್ಕೆ ಬರ್ತಿದ್ವಿ. ಆದ್ರೆ ಈ ವರ್ಷ ವಿನಯ್ ಅವ್ರ ಮನೆಯಾಗಿದ್ದೀನಿ. ಸೊ ನಾ ಫ್ರೆಂಡ್ಸ್ ಯಾರು ಇಲ್ಲ, ಎಲ್ಲಾ ಬಿಸಿ ಇದಾರ. ಸೊ ಅದಕ್ಕೆ ನಾನು ವಿನಯ್ ಇಬ್ರು ಹೊಂಟೇವಿ. ಮಿಸ್ ಆಗ್ಬಾರ್ದಲ್ಲ ಆ ಗಣಪತಿ ನೋಡೋದು. ಸೊ ಅದಕ್ಕೆ ಇಬ್ರು ಹೊಂಟೇವಿ. ಈ ವರ್ಷ ಅಂತಲ್ಲ, ಈ ವರ್ಷ ಅಂದ್ರೆ ನಾ ಮದುವೆ ಆಗಿ 2 ವರ್ಷ ಆಗಿದೆ. 2 ವರ್ಷದಾಗ 1 ವರ್ಷ ನಾವು 1 ದಿನ 2 ದಿನ ಆಯ್ತು. ಯಾಕಂದ್ರೆ ರಾಜಾರಾಣಿ ಈಗಿದು ಹಿಂಗ್ ಬಂದು ನಾವು ಇವತ್ತ ಟೈಮ್ ಸಿಗ್ತದೆ ನಮ್ಗೆ 11ನೇ ದಿವಸದವರೆಗೂ ಇರ್ಲಿಕ್ಕೆ. 2 ದಿನ ಬಂದಿವಿ. ನಾಳೆ ನಾಡ್ದು 11ನೇ ದಿವಸ. ಸೊ ಹಿಂಗಾಗಿ ಗಣಪತಿ ಒಳಗೆ ಬಂದಿವಿ. ಎಷ್ಟು ಜನ ಇರ್ತಾರ ಅಂತ ತೋರಿಸ್ತೀನಿ ರಾತ್ರಿ 10 ಗಂಟೆ ಆದ್ರೂ ನಿಮ್ಗೆ. ಸೊ ಎಸ್, ನಾವು ಬಂದಿದ್ದು ಫಸ್ಟ್ ನಮ್ಮ ಇಲ್ಲಿ ನಮ್ಮ ಮನೆ ಕಡೆ ಗೋಕುಲ್ ರೋಡ್ ಇಂದ ಚಾಲು ಮಾಡಿದ್ವಿ. ನಾವು ಹೊಸೂರು ರೋಡ್, ಹೊಸೂರು ಗಣಪತಿ ನೋಡ್ಲಿಕ್ಕೆ ಬಂದಿವಿ. ಇಲ್ಲಿ ಪ್ರತಿ ವರ್ಷನೂ ದೊಡ್ಡ ದೊಡ್ಡ ಗಣಪತಿ ಇರ್ತಾರ. ನಮ್ ಕಡೆ ನೀವು ಏನೇ ಗಣಪತಿ ಅಂತ ಬಂದ್ರೆ ಯಾವ್ದೋ 10 ಫೀಟ್ ಕೆಳಗಿರಂಗಿಲ್ಲ, ಎಲ್ಲ 10, 11, 12, 20. ಸೊ ಇಲ್ಲಿ ಇದೀವಿ ನೋಡ್ರಿ ಎಷ್ಟು ಜನ ಇದಾರೆ. ಒಳಗೆ ಹೋಗೋಣ ಬರ್ರಿ. ಇದು ಪಂಚಮುಖಿ ಗಣಪ. ಎಷ್ಟು ಚಂದ ಅದ ನೋಡ್ರಿ. ಕಲರ್ ಕಾಂಬಿನೇಷನ್, ಪಂಚೆ ಕಲರ್, ಆಮೇಲೆ ಮೈ ಕಲರ್ ಎಷ್ಟು ಚಂದ ಅದ. ಬ್ಲೂ ಅಂಡ್ ಎಲ್ಲೋ ಕಾಂಬಿನೇಷನ್. ಅಂಡ್ ಆನಿ ಮೇಲೆ ಕೂತಾನ ಗಣಪ. ವಿಷ್ಣು ಕಲರ್, ವಿಷ್ಣು. ಎಷ್ಟು ಜನ ಇದಾರೆ ನೋಡ್ರಿ. ಇನ್ನ ರಾತ್ರಿ ಈಗ ಚಾಲು ಆಗ್ತಾರ ಮಂದಿ ಒಬ್ಬೊಬ್ರು ಬರ್ಲಿಕ್ಕೆ. ಎಲ್ಲಾ ಗಣಪತಿ ಪೆಂಡಲ್ದಾಗು ಹಿಂಗ್ ಪ್ರಸಾದ ಇಸ್ಕೊಂಡ ಚಪ್ಲಿ ತಿನ್ಕೊಂಡು, ನಿನ್ ಚಪ್ಲಿ ಅಲ್ಲೇ ಬಿಟ್ಟೆ ನಿಂದ ಹಾಕೊಂಡ್ ನಂದು ಹೊರಗಲ್ಲ ತಿನ್ಕೊಂಡು ಹೋಗೋ ಮಜಾನ ಬೇರೆ. ಬರ್ರಿ ಮುಂದೆ ಹೋಗೋಣಂತ. ಈಗ ನೋಡಿದ್ದು ಹೊಸೂರು ಗಣಪತಿ. ಹುಬ್ಬಳ್ಳಿ ರಾತ್ರಿ 11 ಗಂಟೆಗೂ ಸೆಲ್ಫಿ. ಸೊ ಇದು ಹೊಸೂರು ರೋಡ್ ಎಷ್ಟು ಚಂದಾಗಿ ರೆಡಿ ಮಾಡ್ಯಾರ ನೋಡ್ರಿ. ಎಷ್ಟು ಖುಷಿ ಆಗ್ತದ. ನಮ್ ಹುಬ್ಬಳ್ಳಿ ಗಣಪತಿ ಹಬ್ಬಕ್ಕೆ ಬರೋದ ಒಂದು ಖುಷಿ. ಎಲ್ಲಾ ಕಡೆ ಆ ಕಡೆ ಈ ಕಡೆ ಲೈಟ್ 1 ಅರ್ಧ ಕಿಲೋಮೀಟರ್. ಇಲ್ಲಿ ಗಣಪತಿ ಅದ ಅಂತ ನಾವೇನ್ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ.
ಗಣಪತಿ ಹಬ್ಬ ಹಿಂಗ್ ಲೈಟ್ ಹಾಕಿದ್ರೆ ಅಂದ್ರೆ ಓ ಇದು ಡೆಡ್ ಎಂಡಿಗೆ ಒಂದು ಗಣಪತಿ ಅದ ಅಂತ ಅರ್ಥ. ಮಸ್ತ್ ಎಲ್ಲ ಅದು ಹೊಸದ್ ರೋಡ್ ಮಸ್ತ್ ಮಾಡ್ಯಾರ. ಅಂಡ್ ಇನ್ನ ನಾವೆಲ್ಲ ಸಿಟಿ ಒಳಗ್ ಮಾರ್ಕೆಟ್ ಒಳಗ್ ಹೋಗಿಲ್ಲ ಅಲ್ಲ, ಸೊ ಇನ್ನ ಗೊತ್ತಿಲ್ಲ. ಇಲ್ಲಂತೂ ಹೊಸೂರ್ ರೋಡ್ಗೆ ಭಾರಿ ಲೈಟ್ ಹಾಕ್ಬಿಟ್ಟಾರ. ಆ ಫ್ಲೈ ಓವರ್ ಲೈಟ್ ಹಾಕ್ಲಿಕ್ಕೆ ಮಾಡಾರ ಅನ್ನೋಂಗಾಗ್ಯದ. ಆ ಹೊಸ ಫ್ಲೈಓವರ್ ಹಿಂಗ ನೋಡ್ರಿ ಅಲ್ಲಿ ಎಲ್ಲಿ ಹೋಗ್ತದ ಕಾಣವಲ್ತ. ಆ ಫ್ಲೈಓವರ್ ಗೆ ಕಟ್ಟಿಬಿಟ್ರ ಲೈಟ್. ನೀವ್ ಯಾವಾಗಾರ ಮಾಡ್ರಿ ಫ್ಲೈಓವರ್, ನಾವಂತೂ ಲೈಟ್ ಕಟ್ಲಿಕ್ಕೆ ಯೂಸ್ ಮಾಡ್ತೀವಿ ಅಂತೇಳಿ. ಈಗ ಹುಬ್ಳಿನೂ ಏನು ಹೆಚ್ಚು ಕಡಿಮೆ ಬೆಂಗಳೂರು ಗಟ್ಲೆನ ಆಗ್ಲಿಕತ್ತದ. ರಾತ್ರಿ ಟ್ರಾಫಿಕ್ ಏನ್ ಕಡಿಮೆ ಆಗಿಲ್ಲ. ಮಂದಿ ಹೊಡೆದ್ರಲ್ಲ ಎಷ್ಟು ಜನ ಐತ್ರಿ. ಎಲ್ಲಾ ಮಂದಿ ಎಲ್ಲಾ ನಮ್ಮಂಗ ರಾತ್ರಿ ಹೋದ್ರೆ ರಶ್ ಇರಂಗಿಲ್ಲ ಅಂತ ಎಲ್ಲರೂ ರಾತ್ರಿಯೇ ಬಂದಿರ್ತಾರೆ. ಎಲ್ಲರೂ ಚೆನ್ನಾಗಿವಿ, ಎಲ್ಲರೂ ಶಾಣ ಅಂದ್ರೆ ಎಲ್ಲರೂ ಬಟ್ ಖುಷಿ ಏನಂತಂದ್ರೆ ಹಿಂಗ್ ಹೋದಾಗ ಪ್ರಸಾದ ಕೊಡ್ತಾರಲ್ಲ, ಮಸ್ತ್ ಮಸ್ತ್ ಇರ್ತಾವ ಪ್ರಸಾದ. ಅಂಡ್ ಎಷ್ಟು ಟೇಸ್ಟ್ ಇರ್ತಾವ ಗೊತ್ತಾ. ಒಂದು ಪ್ರಸಾದ್ ಮಿಸ್ ಮಾಡ್ಬೇಕು ಅನ್ಸಂಗ ಎಲ್ಲಾ ಮಸ್ತ್ ಇರ್ತಾವ. ಎಲ್ಲಾ ಸ್ವಲ್ಪ ತಿನ್ಕೊಂಡು ಪ್ರಸಾದ ತಿನ್ಬೇಕು ಅಂತಾನೆ ಮನ್ಯಾಗಿಂದನೇ ಕಡಿಮೆ ಊಟ ಮಾಡ್ಕೊಂಡ್ ಬರೋದು. ಸೊ ದಟ್ ಇನ್ನು ಉಳಿದಿದ್ ಹೊಟ್ಟೆ ಪ್ರಸಾದದಿಂದನೇ ತುಂಬಿಸ್ಕೋಬೇಕು. बोलो श्री गजानन महाराज के ರೈಟ್. ರೈಟ್ ಹೋಗ್ಬೇಕು. ಸೊ ಎಸ್, ನಾವೀಗ ಪ್ರಸಿದ್ಧ ಸ್ಟೇಷನ್ ರೋಡ್ ದಾಗ ಇದೀವಿ, ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ರೋಡ್. ಸೊ ಇಲ್ಲಿಂದ ಹಿಂಗ ಮುಂದೆ ಹೋದ್ವಿಪ್ಪ ಅಂತಂದ್ರೆ ನಮಗ ಲೆಫ್ಟ್ ಸೈಡ್ಗೆ ಶೃಂಗಾರ ಥಿಯೇಟರ್ ಕಡೆ ಒಂದು ಮಂಟಪ ಸಿಗ್ತದೆ ಗಣಪತಿ, ಅದು ಫೇಮಸ್. ಅಲ್ಲೆಲ್ಲ ಶೋಸ್ ಈಗೂ ಇರ್ತಾವ. ಪ್ರತಿ ವರ್ಷ ಒಂದ್ ಏನೋ ಒಂದು ಶೋ ಮಾಡ್ತಾರ, ಅದು ಸ್ಪೆಷಲ್ ಎಫೆಕ್ಟ್ ಶೋ. ಸೊ ಬಟ್ ಈಗ 10 ಗಂಟೆ ಮೇಲೆ ಸ್ಪೆಷಲ್ ಎಫೆಕ್ಟ್ ಇರ್ತಾವಲ್ಲ ಗೊತ್ತಿಲ್ಲ, ಒಟ್ಟಿನೆಲ್ಲ ಹೋಗಿ ನೋಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಗಣೇಶ್ ಪೇಟೆ, ಅದಾದ್ಮೇಲೆ ದಾಚಿಬಾನ್ ಪೇಟೆ, ಹುಬ್ಬಳ್ಳಿಚ ಮಹಾರಾಜ ಅಂತೇಳಿ. ಅದಾದ್ಮೇಲೆ ನಮ್ಮ ಹುಬ್ಬಳ್ಳಿಕ ಮಹಾರಾಜ ಇನ್ನೊಂದು, ಸಾರಿ ಹುಬ್ಬಳ್ಳಿಕ ರಾಜ, ಹುಬ್ಬಳ್ಳಿಕ ಮಹಾರಾಜ, ದುರ್ಗದ ಬೈಲ್ಕ ರಾಜ, ಹಿಂಗ ರಗಡೆ ಎಲ್ಲ. ಈ ವರ್ಷ ಅಂತೂ ರಗಡ್ ರಾಜ ಆಗ್ಯಾವ ಅಂತ ಹೇಳ್ಯಾರ ನಮ್ಮ ಅಪ್ಪಾಜಿ. ಹುಬ್ಬಳ್ಳಿ ತುಂಬಾ ರಾಜಗಳು, ಗಣೇಶ ರಾಜಗಳು ನೋಡೋಣ ಅಂತ. ಸೊ ದಿಸ್ ಈಸ್ ಅವರ್ ಸ್ಟೇಷನ್ ರೋಡ್. ನಿಮ್ MG ರೋಡ್, ನಮ್ಮ MG ರೋಡ್, ಬೆಂಗಳೂರು MG ರೋಡ್ ಇದ್ದಂಗ ಇದು ನಮ್ಮ ಹುಬ್ಬಳ್ಳಿ ಸ್ಟೇಷನ್ ರೋಡ್. ಗಿಜಿ 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 ಅಂತ ಇರ್ತದೆ. ಯಪ್ಪ ಇಲ್ಲಿ ನೋಡ್ರಿ, ಕ್ಯೂ ನೋಡ್ರಿ. ಇದು ನಮ್ಮ ಹುಬ್ಬಳ್ಳಿ ಗಣಪತಿ ಸ್ಪೆಷಲ್ ಎಫೆಕ್ಟ್ ಶೋ. ಬರೀ ಗಣಪತಿ ದರ್ಶನಕ್ಕೆ ಇವೆಲ್ಲ ರಾತ್ರಿ 10:30 ಆಗ್ಯದ. ಅಲ್ಲದ ಪೆಂಡಾಲ್ ಎಲ್ಲಿಂದ ಇಲ್ಲಿವರೆಗೂ ಕ್ಯೂ ಅದ. ಯಪ್ಪ ನಾವೇನ್ ಇದಕ್ಕೆ ಹೋಗ್ತೀವಿ ಅಂತ ನಮ್ಗೇನ್ ಅನಿಸ್ವಲ್ತ. ಇವರು ಮಾರಿಕಾಂಬ ದೇವಸ್ಥಾನ ಸಿರ್ಸಿದು ಎಲ್ಲ ಸೆಟಪ್ ಮಾಡ್ಯಾರ ಸ್ಪೆಷಲ್ ಶೋ. ಶೃಂಗಾರ ಥಿಯೇಟರ್ ಬಾಜುಕ ಸಿಕ್ಕಾಪಟ್ಟೆ ರಶ್ ಇತ್ತು, ನಾವೇನಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ನೋಡಿದ್ರೆ ನನ್ ಚಾವಿ ಜಸ್ಟ್ ಆಗ್ತಿಲ್ಲ ಒಳಗ, ಹುಷಾರ್ಲೆ. ಸೊ ಇಲ್ಲಿ ನಾವು ಗಣೇಶ್ ಪೇಟ್ ಎಂಟ್ರಿ ಆಗಿವಿ. ಇನ್ನೊಂದ್ 2-3 ಪೆಂಡಲ್ ಅವ, ಬರ್ರಿ ಲೆಟ್ಸ್ ಸಿ. ಅಪ್ಪ ಗಣಪತಿ ನೋಡೋದು ಹಂಗಿರ್ಲಿ, ಎಲ್ಲಾ ಕಡೆ ಸೆಲ್ಫಿ ಸೆಲ್ಫಿ ಸೆಲ್ಫಿ. ಬಟ್ ಏನ್ ಖುಷಿ ಅಂದ್ರೆ ಈ ಅವತಾರದಾಗ ನನ್ನ ಕಂಡಿತಾರಲ್ಲ ನಮ್ನ, ಅದು ಖುಷಿ. ಯಾಕಂದ್ರೆ ಸೀರಿಯಲ್ ಆಗ ಫುಲ್ ಮೇಕಪ್ ಹಾಕೊಂಡು ಸಿರಿ ಉಟ್ಕೊಂಡು ಫುಲ್ ಲುಕ್ ಬಾರಿ ಇರ್ತದ. ಈಗ ನೋಡ್ರಿ ಮುಖ ಮೇಕಪ್ ಇಲ್ಲ ಏನಿಲ್ಲ, ಆದ್ರೂ ಕಣ್ಣು ಹಿಡಿದು ಪಾಪ ಫೋಟೋ ತಗೋತಾರ. ಗ್ರೇಟ್. ಇಲ್ಲಿ ಏನ್ ಗೊತ್ತನ, ಮೊದ್ಲು ಈ ಎಲ್ಲ ಗಣಪತಿ ಸಣ್ಣ ಸಣ್ಣ ಗಣಪತಿ ಇಡೋರು. ಇಲ್ಲೂ ಸಹಿತ ಈಗ 12 ಫೀಟ್ 10 ಫೀಟ್ ಗಣಪತಿ. ಈಗ ನಾವು ನೋಡಿದ್ದು ಗಣೇಶ್ ಪೇಟದಾಗಿನ ಮೊದಲನೇ ಗಣಪತಿ. ಇನ್ನೊಂದು ನಾವು ನೋಡ್ಲಿಕ್ಕೆ ನೋಡ್ರಿ, ಎಲ್ಲ ಮೀನ್ ಇನ್ನೊಂದು ಬರ್ತದ. ಆ ಪೆಂಡಲ್ ಕಾಣ್ಲಿಕ್ಕೆ ನೋಡ್ರಿ, ಆ ಪೆಂಡಲ್ಗೆ ಹೋಗ್ಬೇಕು. ಗಣೇಶ್ ಪೇಟದಾಗ 2 ಇಟ್ರ, ಅಲ್ಲಿ ಹಿಂದೊಂದು ಇಟ್ರನ ಗೊತ್ತಿಲ್ಲ. ಗಣೇಶ್ ಪೇಟ್ ಕಾ ರಾಜ. ಈಗ ನಾವು ಹೋಗ್ಲಿಕ್ಕೆ ನೆಕ್ಸ್ಟ್ ಎಲ್ಲಾರು ಕಣ್ಣು ಹಿಡಿಲಿಕ್ಕತ್ರ ಸಡನ್ ಆಗಿ ಬಾಳ ಮಂದಿ ಫೋಟೋ ಅನ್ಲಿಕ್ಕತ್ರ. ಮತ್ತ ಅಲ್ಲೇ ಪಾಪ ಅಲ್ಲಿ ಕ್ರೌಡಿಗೂ ಡಿಸ್ಟರ್ಬೆನ್ಸ್ ಪಾಪ. ಅದಕ್ಕೆ ನಾವು ಮಾಸ್ಕ್
ಮಾಸ್ಕ್ ಹಾಕೊಳ್ಳೋದು ಒಳ್ಳೇದಂತೆ, ಮಾಸ್ಕ್ ಸೊ ಈಗ ನೋಡಿದ್ದು ಎಲ್ಲ ಗಣೇಶ್ ಪೇಟ್ ಗಣಪತಿಗಳನ್ನೆಲ್ಲ ನೋಡಿದ್ವಿ. ಈಗ ನೋಡಿದ್ರಲ್ಲ ಅದು ಏನ್ ಹಾವ್ ಮೇಲೆ ನಿಂತಿದ್ದು, ನಂದಿ ಮೇಲೆ ನಿಂತಿದ್ದು. ನಾನು ಆಕ್ಚುಲಿ ಕೇಳಿದೆ ತರೋಬೇಕಾದ್ರೆ ತ್ರಾಸ ಆಗಿಲ್ಲ ನಿಮಗ ಅಂತ ಹೇಳಿ. ಎಷ್ಟು ಡೆಲಿಕೇಟ್ ಇರ್ತಾವ ಅಂತಂದ್ರ ಗಣಪತಿ ಮೂರ್ತಿಗಳು ಯಾಮಾರಿದ್ರೆ ಅಲ್ಲೇ ಮುಕ್ಕ ಆಗ್ಬಿಡ್ತಾವ. ಸೊ ಯೂಶಲಿ ಅದೊಂದು ಹೆದರಿಕೆ ಇದ್ದೇ ಇರ್ತದ ತರೋಬೇಕಾರೆ. ಒಂದು 10 ರಿಂದ 15 ಮಂದಿ ಅಂತೂ ಆರಾಮ್ಸೆ ಎಬ್ಬಿಸ್ತಾರ. ಈಗ ನೆಕ್ಸ್ಟ್ ಮುಂದೆ ಹೋಗೋಣ, ಎಲ್ಲಿ ಹೋಗ್ತೀವಿ ಅಂತ ಹೇಳಿ ನಮಗೂ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಹೇಳ್ತೀವಿ, ಯಾಕಂದ್ರೆ ಏನೋ ಹೇಳ್ಬೇಕು, ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಇಲ್ಲಿ ಬಂದಿವಿ ಅಂತ ಹೇಳ್ತೀವಿ. ಚಲೋ ಸವಾರಿ ರಾಮಕಥಾ. ಏನ್ ರಶ್ ಐತವ, ಎಷ್ಟ್ ದೂರದಿಂದ ಅದಾವ. ಹೌದನ? ಅಲ್ಲಿ ಫ್ರಂಟ್ ಸೈಡ್ ಅಂತೂ ರಶ್ ನೋಡಿದ್ರಲ್ಲ, ಇದು ಹುಬ್ಬಳ್ಳಿ ಮಹಾರಾಜ ದರ್ಶನಕ್ಕೆ ಇರುವಂತಹ ರಶ್. ಫ್ರಂಟ್ ಗೇಟ್ ಬ್ಯಾಕ್ ಗೇಟ್ ಎಲ್ಲದಕ್ಕೂ ಇದ್ದೇ ಇರ್ತಾವ. ನಾವು ಬ್ಯಾಕ್ ಗೇಟ್ ಇಂದ ಟ್ರೈ ಮಾಡ್ಲಿಕತ್ತೀವಿ. ಐಶು ನಿಂತಾಳ ಅಲ್ಲಿ. ಲೆಟ್ಸ್ ಸಿ. ಒಂದ್ ಕಡೆ ನೋಡ್ಕೊಂಡು ಬಟ್ ಏನ್ ಗೊತ್ತಾ, ಗಣಪತಿ ದರ್ಶನಕ್ಕೆ ಬಂದ್ವಿ, ದರ್ಶನ ಮಾಡ್ಸಿದ್ವಿ, ಹೋದ್ವಿ ಅಂತಿರ್ಬೇಕು. ಸಿಕ್ಕಾಬಡೆ ಜನನ್ನ ಗುಡ್ಡೆ ಹಾಕೊಂಡಿರ್ತಾರ. ಹೆವಿ ರಶ್ ಇರ್ತದ, ಎಲ್ಲಾ ಕಡೆ ರಶ್ ಆಗ್ತದ. ಹೆವಿ ಟ್ರಾಫಿಕ್ ಜಾಮ್ ಆಗ್ತದೆ. ಜನಗಳ ಎಲ್ಲಿ ಅರ್ಧ ಕಿಲೋಮೀಟರ್ ಜನ ನಿಂತಾರ. ಹುಬ್ಬಳ್ಳಿ ಮಹಾರಾಜ ಮರಾಠಗಲ್ಲಿ ಹುಬ್ಬಳ್ಳಿ ತೋರಿಸ್ತೀನಿ ನೋಡ್ರಿ ಹೆಂಗ ಟ್ರಾಫಿಕ್ ಜಾಮ್ ಆಗಿದೆ. ಸೊ ನೋಡ್ರಿಪ್ಪ, ಹಿಂಗ ಟ್ರಾಫಿಕ್ ಜಾಮ್ ಆಗಿತ್ತು ಮರಾಠಗಲ್ಲಿ ಗಣಪತಿ ಮುಂದೆ. ಅಂದ್ರೆ ನಾವ್ ಹೇಳೋದೇನು ಅಂತಂದ್ರೆ, ನಿಮ್ಗೆಲ್ಲ ಇದನ್ನ ಯಾಕೆ ತೋರಿಸ್ಲಿಕತ್ತೀನಿ ಅಂತಂದ್ರೆ, ಇಲ್ಲಿ ಏನು ಶೋಗಿ ಏನು ಇರಂಗಿಲ್ಲ. ಜನರನ್ನ ಸುಮ್ನ ಅಲ್ಲೆಲ್ಲ ಕ್ಯೂ ಹಚ್ಚಿಸಿ ನಿಲ್ಲಿಸಿ ಅದಕ್ಕ ಇಲ್ಲಿ ರೊಕ್ಕ ಕೊಟ್ರು ಹೋಗ್ಬೋದು, ಅಲ್ಲಿ ಧರ್ಮ ದರ್ಶನ ಅನ್ನೋರ್ಗತ್ಲೆ ಸುಮ್ನ ಟೈಮ್ ವೇಸ್ಟ್ ಮಾಡಿಸ್ಲಿಕತ್ತಿದ್ರು ಅಂತ ಅನಿಸ್ತು. ಅಂದ್ರೆ ಯಾವ ಪೆಂಡಾಲ್ ಮುಂದೆ ಎಷ್ಟು ಜನ ನಿಂತಾರ ಅನ್ನೋ ಸುಳ್ಳು ಪ್ರತಿಷ್ಠೆಗೆ ಇವರೆಲ್ಲ ಒಳಗಾಗ್ಯಾರ ಅಂತ ಅನಿಸ್ತು. ಸೊ ಹಿಂಗಾಗಿ ನಾವು ಮರಾಠಗಲ್ಲ ಗಣಪತಿ ನೋಡ್ಲಿಕ್ಕೆ ಆಗಿಲ್ಲ. ಹಂಗ ಮುಂದ್ ಬಂದ್ವಿ. ಎಲ್ಲಿ ಅಂತಂದ್ರೆ ಮ್ಯಾದರೋಣಿ ಸರ್ಕಲ್ದಾಗ ಒಂದ್ ಗಣಪತಿ ಇಡ್ತಾರ, ಈಗೂ ಇಟ್ಟಾರ. ಅಲ್ಲಿ ನೋಡಿ, ಲೈಟ್ ನೋಡಿದ್ರೆ ಗೊತ್ತಾಗ್ತದ. ಅಲ್ಲಿ ಹೋದ್ವಿ. ಈ ಸಲ ಅಲ್ಲೂ ದೊಡ್ಡ ಗಣಪತಿ ಇಟ್ಟಾರಂತ. 20-22 ಅಡಿದು. ಎಲ್ಲಾ ಕಡೆ 20 ರೂಪಾಯಿ 10 ರೂಪಾಯಿ ಟಿಕೆಟ್ ಹಂಗ್ ಕೊಟ್ಟು ಒಳಗ್ ಬಿಡ್ಲಿಕತ್ತಿದ್ರು. ನಾವು 20 ರೂಪಾಯಿ ಕೊಟ್ಟು ಒಳಗ್ ಬಂದ್ವಿ. ನೋಡ್ರಿಪ್ಪ, ಆಹಾ, ಬೋಲೋ ಗಜಾನನ್ ಮಹಾರಾಜ್ ಕಿ ಜೈ. ಇವತ್ತ ನನಗನ್ಸಿದ ಮಟ್ಟಿಗೇನೋ ನಾವು ಎಲ್ಲಾ ಗಣಪತಿ ನೋಡ್ತೀವಿ ಅಂತ ಅನಿಸ್ಲಿಕತ್ತಿಲ್ಲ. ಈಗ ಇದು ರೋಡ್ ಏನ್ ಖಾಲಿ ನೋಡ್ಲಿಕತ್ರಿ, ಒಂದ್ ಸ್ವಲ್ಪ ಗಲ್ಲಿ ಅಷ್ಟೇ ಖಾಲಿ ಅವ. ಇನ್ ಮಿಕ್ಕಿದ್ ಮತ್ತೆ ಇನ್ನೇನ್ ಒಂದ್ ಗಣಪತಿ ಪೆಂಡಾಲ್ ಹತ್ರ ಹೋಗ್ತಿದಂಗ ಹೆವಿ ರಶ್ ಅದ ಎಲ್ಲಾ ಕಡೆ. ಅಲ್ಲಿ ಹುಬ್ಬಳ್ಳಿಗ ರಾಜಾದ ರಶ್ ಇಲ್ಲಿಂದನ ಖಾಲಿ ಇರ್ತದ. ಆಕ್ಚುಲಿ ಅಲ್ಲಿ ಗಾಡಿ ತಗೊಂಡ್ ಹೋಗ್ಬೇಕೋ ಬೇಡ ಅಂತಾನೆ ನಮ್ಗೆ ಯಾಕೋ ನಮ್ದು ಫ್ಲಾಪ್ ಶೋ ಆಗೋಂಗ್ ಕಾಣ್ಲಿಕತ್ತದ. ಇಲ್ಲ ದರ್ಶನ ಮಾಡಿಸ್ತಾನ ಗಣಪತಿ, ಡೋಂಟ್ ವರಿ. ಮಾಡಿಸ್ತಾನ 3 ಗಂಟೆ 4 ಗಂಟೆಗೆ. ಸೊ ಎಸ್, ಮ್ಯಾದರೋಣಿ ಗಣಪತಿ ಮುಗಿಸ್ಕೊಂಡು ನಾವು ಬಂದಿದ್ದು ಬಾಬಾ ಸಾನ್ ಗಲ್ಲಿ. ಇದು ಎಲ್ಲದಪ್ಪ ಅಂತಂತಂದ್ರೆ ನಮ್ಮ ದುರ್ಗದ ಬೈಲ್ ಅಂತ ಹೇಳಿ ಫೇಮಸ್ ಮಾರ್ಕೆಟ್, ದುರ್ಗದ ಬೈಲ್ ಸರ್ಕಲ್ ಹಿಂದ್ ಇದು ಬರ್ತದ. ಇಲ್ಲಿ ಶೋ ಇರೋ ಕಾರಣ ಬ್ಯಾರಿಕೇಡ್ ಹಾಕಿ ಹೆಂಗ್ ನಿಲ್ಸಾರ ನೋಡ್ರಿ ಜನ. ಅಷ್ಟು ಉದ್ದುದ್ದು ಕ್ಯೂ ಎಲ್ಲಾ ಕಡೆನು. ಬರ್ರಿ, ನಾವು ಕ್ಯಾಮ್ರಾ ಹಿಡ್ಕೊಂಡಿದ್ದಕ್ಕೆ ನಮ್ಮನ್ನ ಎಲ್ಲಾರು ಮಿಕ್ಕಿ ನೋಡ್ಲಿಕತ್ತಿದ್ರು. ಇಲ್ಲೇ ಶೋ ಏನಪ್ಪಾ ಅಂತಂತಂದ್ರ, ಅಲ್ಲಿ ಮುಂದ ಚಾಮುಂಡೇಶ್ವರಿ ತಾಯಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ, ಹುಲಿ ಮೇಲೆ ಕೂತಾಳ. ಇಲ್ಲೇ ವೈಷ್ಣವ ದೇವಿ ಚರಿತ್ರೆ ಮೇಲೆ ಆ ಚರಿತ್ರೆ ಒಳಗಿಂದ ಒಂದು ಅಂಶ ತಕೊಂಡು ಶೋ ಮಾಡಿದ್ರು. ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂದ್ರೆ, ನೋಡ್ರಿ ಇಲ್ಲೇ ನಮ್ಮ ಹುಬ್ಬಳ್ಳಿ ಒಳಗೆ ಗಣಪತಿ ಸಂಭ್ರಮ ಹೆಂಗಿರ್ತದ. ಒಂದು ಶೋದಾಗ ಎಷ್ಟು ಮಂದಿ ನಿಂತು ಒಂದು ಶೋ ನೋಡ್ತಾರ, ಯಾವ ಲೆವೆಲ್ಗೆ ನಮ್ಮ ಮಂದಿ ಡೆಡಿಕೇಶನ್ ಇರ್ತದ, ಅಥವಾ ಅದು ನೋಡೋ ಹುಚ್ಚಿರ್ತದ. ಪ್ರತಿ ವರ್ಷ ಇಷ್ಟು ಜನ ಇದ್ದ ಇರ್ತಾರ್ರಿ, ಎಲ್ಲಿ ಹೋದ್ರು ಮಿಸ್ ಆಗಂಗಿಲ್ಲ. ಈ ಶೋ ಆಕ್ಚುಲಿ ನಾವು ಫುಲ್ ರೆಕಾರ್ಡ್ ಮಾಡೀವಿ. ಇದನ್ನ ಇನ್ನೊಂದು ಬಿಟ್ಸ್ ಅಂಡ್ ಪೀಸಸ್ದಾಗ ಮತ್ತೆ ಹಾಕ್ತಿವಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ. ಅಲ್ಲಿ ಗಣಪತಿ ನಮಸ್ಕಾರ ಮಾಡ್ಕೊರಿ. ಶೋ ಸ್ಟಾರ್ಟ್ ಆಗ್ತದೆ, ಬಟ್ ಫುಲ್ ಹಾಕಿಲ್ಲ. ಸೊ ಎಸ್, ಹಿಂಗ್ ಶೋ ಚಾಲು ಆಗಿ ಮುಗಿದು ನಾವು ಹೆಂಗೋ ಮಾಡಿ ಒಳಗೆ ನುಗ್ಗಿ ಶೋ ನೋಡಿ ವಾಪಸ್ ಹೊರಗೆ ಬಂದ್ವಿ.
ಸೊ ಎಸ್, ಶೋ ಮುಗೀತು. ಶೋ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಇಲ್ಲಿಂದ ನಾವೆಲ್ಲಿ ಹೋಗ್ಬೇಕು ಅಂತ ನೋಡ್ಕೊಂಡ್ವಿ. ದುರ್ಗದ ಬೈಲ್ ಸರ್ಕಲ್ ಅಲ್ಲೇ ಹತ್ರ ಇದ್ದಿದ್ರಿಂದ ದುರ್ಗದ ಬೈಲ್ ಸರ್ಕಲ್ಗೆ ಹೊಂಟ್ವಿ. ಅಪ್ಪ ನೋಡ್ರಿ, 1 ವೇ ಇಲ್ಲ, 2 ವೇ ಇಲ್ಲ. ಬೆಳಗಿನ ಜಾವ ರಾತ್ರಿ ಒಂದು 12:30 ಆಗಿತ್ತು. ಈಗ ಹಂಗ ಹಿಂಗ ಮಾಡ್ಕೊಂಡು ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಕೈಯ ಕ್ಯಾಮ್ರಾ ಇರೋದ್ರಿಂದ ನಮ್ಮನ್ನ ಒಳಗ್ ಬಿಟ್ರು. ಇಲ್ಲಿ ನೋಡ್ರಿ, ರಾಮ ಮಂದಿರ ಸ್ಟೈಲ್ದಾಗ ಇಲ್ಲಿ ಆಲ್ರೆಡಿ ಮಂಟಪ ಕಟ್ಟಾರ. ಸೊ ಒಳಗಡೆ ಯಾವ ತರ ಏನ್ ಶೋ ಅದ ಅಂತ ಹೇಳಿ ಅಲ್ಲಿ ಹೊರಗೆ ಕೇಳ್ಕೊಂಡ್ವಿ. ರಾವಣನ ವಧೆ ಅಂದ್ರ ರಾವಣನ ಸಂಹಾರ ಅಂದ್ರ 10 ತಲಿನ ಹೆಂಗ ಕೊಲ್ತಾನ, ವಿಭೀಷಣ ಹೆಂಗ ರಾಮ ದೇವರಿಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾನ, ಈ ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಅಲ್ಲಿ ಒಳಗ ಶೋ ಇತ್ತಂತ. ಒಂದು 45 ನಿಮಿಷ ವೇಟ್ ಮಾಡಿದ ಮೇಲೆ ಒಂದು ಶೋ ಮುಗಿದು ನಮ್ಗೆ ಒಳಗ್ ಬಿಟ್ರು. ನೋಡ್ರಿ ಹೆಂಗ ಕುರಿ ದಂಡಿ ಒಳಗ್ ಹೋದಂಗ ಹೋಲ್ಗತೀವಿ. ಬೇಜಾರ ಹೋಗಿತ್ತು ನನಗ ಮುಖ ನೋಡಿದ್ರೆ ಗೊತ್ತಾಗ್ತದೆ, ಅಯ್ಯೋ ಅನ್ಸೋಂಗಾಗಿತ್ತು. ಬಟ್ ಆದ್ರೂ ಜನ ನೋಡಿ, ಹುರುಪ್ ನೋಡಿ ಇನ್ನ ಖುಷಿ ಆಗ್ತದೆ. ರಾತ್ರಿ 12:30 ಇನ್ನ ಶೋ ನಡೆದದ, ಇಷ್ಟೆಲ್ಲ ಮಂದಿ ನಿಂತಾರ. ಸೊ ಇದು ನೋಡ್ರಿ ದುರ್ಗದ ಬೈಲ್ ಗಣಪತಿ. ಅಲ್ಲಿ ರಾವಣ, ವಿಭೀಷಣ, ಈ ಕಡೆ ರಾಮ್ ದೇವ್ರು ಎಲ್ಲಾರು ಇದಾರ. ಸೊ ಶೋ ಮುಗಿಸ್ಕೊಂಡು ನಾವ್ ಇಲ್ಲಿಂದ ನೆಕ್ಸ್ಟ್ ಹೋಗಿದ್ದೆಲ್ಲಿ ಅಂತಂತಂದ್ರ ಹುಬ್ಬಳ್ಳಿಕ ರಾಜ ಗಣಪತಿ ನೋಡ್ಲಿಕ್ಕೆ ಹೊರಟ್ವಿ. ಅಲ್ಲಿ ಮಧ್ಯದಾಗ ಸಿಕ್ಕಿದ್ದು ಈ ಗಣಪತಿ. ಇಲ್ಲಿ ಒಳಗ್ ನೋಡಿದ್ವಿ, ಬಹಳ ಚಂದ ಇತ್ತು ಇದು ಗಣಪತಿ. ನೋಡ್ರಿ ನಿಂತಿದ್ ಗಣಪತಿ, ಬಹಳ ಖುಷಿ ಆಯ್ತು. ಸೊ ಇದನ್ನು ತೋರ್ಸೋಣ ಅಂತ ಹೇಳಿ ಹಿಂಗ್ ನಿಂತ್ಕೊಂಡ್ವಿ. ಸಾರಿ, ನನಗೆ ಇದು ಗಲ್ಲಿ ಹೆಸರು, ಎರೆ ಹೆಸರು ಗೊತ್ತಿಲ್ಲ. ದಿಸ್ ಇಸ್ ಜಸ್ಟ್ ಬಿಫೋರ್ ಹುಬ್ಬಳ್ಳಿಕ ರಾಜ. ಸೊ ಇದು ಹುಬ್ಬಳ್ಳಿಕ ರಾಜ ಗಣಪತಿ ಹೋಗೋ ದಾರಿ, ಗಲ್ಲಿ. ಇದು ಈಸಿಯಾಗಿ ಗೊತ್ತಾಗಬೇಕು ಅಂತಂದ್ರೆ ಪ್ರೀತಿ ಸಿಲ್ಕ್ಸು, ಗಂಗಾವತಿ ಸಿಲ್ಕ್ಸು ಲೆಫ್ಟ್ ರೈಟಿಗೆ ಸಿಗ್ತದೆ. ಆಮೇಲೆ ಬಸವೇಶ್ವರ ಖಾನಾವಳಿ ಇರ್ತದೆ. ಈಗ ಎಲ್ಲರಿಗೂ ನೆನಪಾತು ಅಂತ ಅನ್ಕೋತೀನಿ. ST ಭಂಡಾರಿ ಟೆಕ್ಸ್ಟೈಲ್ಸ್ ಇರ್ತದೆ. ಸೊ ಇಲ್ಲಿಂದ ಹಿಂಗ ಮುಂದೆ ಹೋದ್ವಿಪ್ಪ ಅಂತಂತಂದ್ರ ಹುಬ್ಬಳ್ಳಿಕ ರಾಜ ಪೆಂಡಾಲ್ ಅದ. ಸೊ ಇಲ್ಲೇ ಗಾಡಿ ಹಾಕಿದ್ವಿ, ಮುಂದ್ ನಡ್ಕೊಂಡು ಹೋಗ್ತಿವಿ. ಇಲ್ಲಿ ಖುಷಿ ಆತ್ರಿಪ್ಪ. ಯಾಕಂತಂದ್ರ ಇಲ್ಲಿ ಜನ ನಿಲ್ಲಿಸ್ಕೊಳ್ಳೋದಾಗ್ಲಿ, ಸುಮ್ನ ಪ್ರತಿಷ್ಠೆಗೋಸ್ಕರ ನಮ್ ಕಡೆ ಇಷ್ಟು ಮಂದಿ ನಿಂತಾರ, ಹೊರಗೆ ಇಷ್ಟು ರಶ್ ಅದ ಅಂತ ಹೇಳಿ ತೋರಿಸ್ಕೊಳ್ಳೋ ಚಟ ಇವ್ರಿಗೆ ಇರ್ಲಿಲ್ಲ ಅನ್ನೋದು ನೋಡಿ ಖುಷಿ ಆಯ್ತು. ಸೊ ದೂರಿಂದ ಇದ ಹುಬ್ಬಳ್ಳಿಕ ರಾಜ ಗಣಪತಿ. ಫಸ್ಟ್ ಹುಬ್ಬಳ್ಳಿ ಒಳಗ 22 ಅಡಿ ಗಣಪತಿ ಇಟ್ಟಿದ್ದು ಮೊದಲನೇ ಪೆಂಡಾಲ್ ಇದು. ಇದ ಒರಿಜಿನಲ್ ಹುಬ್ಬಳ್ಳಿಕ ರಾಜ. ಇದಾದ್ಮೇಲೆ ಆ ಕಡೆ ಹುಬ್ಬಳ್ಳಿಕ ಮಹಾರಾಜ ಅಂತೆಲ್ಲ ಮಾಡಿದ್ರು. ನೋಡ್ರಿ ಎಷ್ಟ್ ಚಂದದ, 2 ಕಣ್ಣು ಸಾಲೋದಿಲ್ಲ ಗಣಪತಿ ನೋಡ್ಲಿಕ್ಕೆ. ಸೊ ಎಸ್, ಎಲ್ಲ ಅರ್ಧಂಬರ್ಧ ತೋರಿಸ್ಕೊಂಡ್ ಕರ್ಕೊಂಡ್ ಹೊಂಟ್ರು ನನ್ನ. ಅರ್ಧಂಬರ್ಧ ಅಲ್ಲ, ಎಲ್ಲಾ ಕಡೆ ಹೆವಿ ರಶ್ ಅದ. ಆಮೇಲೆ ಹೆಂಗ ಆಗ್ಬಿಡ್ದ ಅಂತಂದ್ರೆ ಎಲ್ಲಾ ಕಡೆ ರೊಕ್ಕ ಕೊಡು ರೊಕ್ಕ ಕೊಡು ರೊಕ್ಕ ಕೊಡು. ಪಾಪ ಮಾಡಿರ್ತಾರ ಕಷ್ಟಪಟ್ಟು, ಡೆಕೋರೇಷನ್ ಎಲ್ಲ ಅಷ್ಟು ನೀಟಾಗಿ ಮಾಡಿರ್ತಾರ. ನಿಮ್ ಮೈಕ್ ಆನ್ ಅದ ಇಲ್ಲಿ ನೋಡ್ಕೊ. ಸೊ ನಿದ್ದೆ ಬರ್ಲಿಕ್ಕೆ ನನಗ ಎಲ್ಲಾ ಕಡೆ. ಆಮೇಲೆ ಇದ್ರ ಸಲುವಾಗಿ ಮಧ್ಯಾಹ್ನ ನಿದ್ದೆ ಮಾಡಿ ಎದ್ದು ಈ ಮತ್ ನಿದ್ದೆ ಬರ್ಲಿಕ್ಕತ್ತದ ಅಂತ ಏನ್ ಹೇಳ್ಬೇಕಂತ ಅವ್ರಿಗೆ ಆಗ್ಯದ. ಆಲ್ಮೋಸ್ಟ್ ಎಲ್ಲಾ ಕವರ್ ಆಗಿದೆ. ಒಂದು ಮರಾಠ ಗಲ್ಲಿ ಗಣಪತಿ ಅಂದ್ರೆ ಹುಬ್ಬಳ್ಳಿಕ ಮಹಾರಾಜ ಹೊರಗಿಂದ ನೋಡಿದ್ವಿ ಅಷ್ಟೇ. ಬಾಳ್ ರಶ್ ಇತ್ತು ಅಲ್ಲಿ, ಸಿಕ್ಕಾಪಟ್ಟೆ ರಶ್ ಇತ್ತು, ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದು ನಮ್ದು ಸಕ್ಸಸ್ಫುಲ್ ಶೋ ಅಂತಿರೋ ಫ್ಲಾಪ್ ಶೋ ಅಂತಿರೋ ಗೊತ್ತಿಲ್ಲ, ಏನಂತಿರೋ ನಿಮಗ್ ಬಿಟ್ಟಿದ್ದು. ಬಟ್ ಆಲ್ಮೋಸ್ಟ್ ಎಲ್ಲ ಮೇನ್ ಗಣಪತಿ ನೋಡಿದ್ವಿ. ಅಂಡ್ ನಾ ಆಸೆ ಪಟ್ಟಂಗ ಶೋಸ್ ನೋಡಿದ್ವಿ, 2 ಶೋ. ಅದ್ರಾಗ ಒಂದ್ ಶೋದಾಗ ರಾವಣ ಸಂಹಾರ ಅದ. ಅದು ಬಹಳ ಎಲ್ಲಿ ಹೋತ ಅನ್ನೋದು ನನಗೆ ಗೊತ್ತಾಗಿಲ್ಲ. ಅಷ್ಟು ಪ್ರಯತ್ನ ಮಾಡಿ ಅವ್ರು ಏನೋ ಒಂದ್ ಮಾಡ್ತಾರಲ್ಲ, ಅದೇ ಗ್ರೇಟ್. ಮೊದ್ಲು ಇದಕ್ಕಿಂತ ಚಲೋ ಮಾಡ್ತಿದ್ರು ಅಂತ ಹೇಳಿಕ್ ಅಷ್ಟ. ಬಟ್ ವರ್ಷ ಒಂದೇನೋ ಹೊಸ ಐಡಿಯಾ ತಗೊಂಡ್ಬಂದು ಏನೇನೋ ಒಂದು ಬಿಟ್ಟನ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾರ, ಅದೇ ಖುಷಿ ಆಗ್ತದೆ. ನಮ್ಮ ಧಾರವಾಡದಾಗ ಏನೋ ಈ ಸತಿ ಯಾವ ಶೋನು ಇಲ್ಲ ಅಂತ. ಹುಬ್ಬಳ್ಳಿನಾಗ ಆಲ್ಮೋಸ್ಟ್ ಎಲ್ಲಾ ಕಡೆ ಶೋಸ್ ಇದಾವ. ಸೊ ಐ ಎಂಜಾಯ್ಡ್ ಆಫ್ಟರ್ so many years. ಹುಬ್ಬಳ್ಳಿ ಗಣಪನ್ ನೋಡಿ ಖುಷಿ ಆಯ್ತು. ಸೊ ಇದು ಹುಬ್ಬಳ್ಳಿ ಪರೇಡ್ ಫಾರ್ ಗಣೇಶ ಚತುರ್ಥಿ ಇಲ್ಲಿಗೆ ಮುಗಿಸ್ತಾ. Thank you so much for watching the video. Lots of love. ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಿದ್ದೆ ಎಷ್ಟು ಬಂದವ ಮೊದಲ ಬಾಯ್ ಬಾಯ್ ಅಂದ್ಬಿಟ್ಟ. Bye bye.